ಎಲ್ಲರಿಗೂ ಶುಭೋದಯ. ಆಡಿದ ನಾಡಿದನ ಶಂಕರ ಹರಿಹರನ ರಗಳೆಗಳು. ನಾವು ಹಿಂದಿನ ತರಗತಿಯಲ್ಲಿ ಈ ಭೂಮಿಯಲ್ಲಿ ಅಥವಾ ಇಳೆಯಲ್ಲಿ ಯಾರೆಲ್ಲ ಶಿವನನ್ನು ಏಕ ಮನಸ್ಸಿನಿಂದ ಪೂಜಿಸ್ತಾರೋ ಅಂಥವರಿಗೆ ಶಿವನು ಒಲಿತಾನೆ ಅಂತ ಹೇಳಿ ನೋಡಿದ್ದೇವೆ. ಆ ಗುಂಡಯ್ಯ ಎನ್ನುವಂತಹ ವ್ಯಕ್ತಿ ಶಿವನನ್ನು ಯಾವ ರೀತಿಯಲ್ಲಿ ಒಲಿಸಿಕೊಳ್ತಾನೆ, ತಾನು ಮಾಡುವಂತಹ ಕಾಯಕ ಏನಿದೆ ಆ ಕಾಯಕದಿಂದಲೇ ಶಿವನನ್ನು ಒಲಿಸಿಕೊಳ್ಳುವಂತಹ ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗ್ತಾನೆ. ಇಂತಹ ವ್ಯಕ್ತಿಯನ್ನು ನಮ್ಮ ಹಂಪೆಯ ರಾಯ ವಿರೂಪಾಕ್ಷ ಕೂಡ ಈ ಇಳೆಯಲ್ಲಿ ಅಥವಾ ಈ ಭೂಮಿಯಲ್ಲಿ ಪ್ರಸಿದ್ಧಿ ಹೊಂದೋ ಹಾಗೆ ಮಾಡ್ತಾನೆ ಅಂತ ಹೇಳಿ ಈ ಕಾವ್ಯಭಾಗದಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಹರಿಹರ ಎನ್ನುವವನು ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಯಾವ ರೀತಿಯಲ್ಲಿ ಆತ ಶಿವನನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ನೋಡಬೇಕು. ಸದಾಕಾಲ ಸಂತೋಷ ಪ್ರಸಿದ್ಧಿಗಳಿಂದ ಹೊಂದಿರುವಂತಹ ಬಲ್ಲುಕೆಪುರ ಎನ್ನುವಂತಹ ಊರಲ್ಲಿ ಶಿವನನ್ನು ಆರಾಧಿಸುವಂತಹ ಗುಂಡಯ್ಯ ಎನ್ನುವಂತಹ ಹೆಸರಿನಿಂದ ಕರೆಯುವಂತಹ ಒಬ್ಬ ವ್ಯಕ್ತಿ ಇದ್ದಾನಂತೆ. ಆ ವ್ಯಕ್ತಿ ಮಣ್ಣಿನ ಮಡಿಕೆಯನ್ನು ಮಾಡಿಕೊಂಡು ತನ್ನನ್ನು ತಾನು ಭಕ್ತಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾನೆ, ಶಿವನನ್ನು ಕುಣಿಯುವ ಹಾಗೆ ಮಾಡ್ತಾ ಇದ್ದಾನೆ. ಅಂತಹ ವ್ಯಕ್ತಿ, ಉತ್ತಮ ರೀತಿಯ ನಡೆನುಡಿಯನ್ನು ಹೊಂದಿರುವಂಥ ವ್ಯಕ್ತಿ ಈ ಭೂಮಿಯಲ್ಲಿ ಇರುವಂತಹ ಶಿವಭಕ್ತ ನಮಗೆ ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಅದೇ ಮುಂದುವರಿಸಿಕೊಂಡು ಆ ಕುಂಬರ ಗುಂಡಯ್ಯ ಯಾವ ರೀತಿಯಲ್ಲಿ ತನ್ನ ಭಕ್ತಿಯನ್ನು ಹೊಂದಿದ್ದಾನೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆಧಾರವೇ ಆಧಾರಂ ಆಗಿರೆ, ವೇದೆಯ ಚಕ್ರದ ಮೊಳೆ ತಾನಾಗಿರೆ, ಮಿಗೆ ಷಟ್ಚಕ್ರಮೇ ಚಕ್ರಮದಾಗಿರೆ, ಸೊಗೈಪ ನಾಭಿಯೇ ನಾಭಿಯದಾಗಿರೆ, ಕನಸಿನ ಕಾಯ ಮೃತ್ತಿಕೆಯಾಗಿರೆ, ನೆನಹಂ ಚಟೆ ದಾರಂಗಳವಾಗಿರೆ, ನಿಷ್ಠೆಯ ಪಿಡಿಯುವುದು ದಂಡಮಾಗಿರೆ, ಮುಟ್ಟಿ ತಿರುಗುವುದು ಜೀವನಮಾಗಿರೆ, ಮಾಡುವ ಭಕ್ತಿ ಕಟಾಹಮದಾಗಲು, ಕೂಡಿದ ಕರ್ಣದೆ ಮರ್ದಿಸುತ್ತಾಗಲು, ಮಿಗೆ ಶೋಷಣದ ಆತಾಪದಿಂದಾರಿಸಿ, ಬಗೆ ಮಿಗಲು ಉದರಾಗ್ನಿಗಳಿಂದಾಹಿಸಿ, ಆನಂದ ಜಲ ಪ್ಲಾವನಮಾಗಿರೆ, ನಾನಾ ಭಕ್ತಿ ಕಟಾಹಮದಾಗಿರೆ, ಶಿವ ಕಾರುಣ್ಯಗಳ ಅಂಬುಗಳಿಂ ತೀವುತೆ, ಶಿವಭಕ್ತರಿಗೆ ಆನಂದದೊಳ್ ಈವುತೆ. ಅವನು ಏನು ಮಾಡ್ತಾ ಇದ್ದಾನೆ, ಆ ಮಾಡುವಂತಹ ಮಡಿಕೆಯನ್ನು ಏನು ಮಾಡ್ತಾನೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಆಧಾರಮಾಗಿದೆ, ಆಧಾರವೇ ನಮಗೆ ದೇಹಕ್ಕೆ ಮಧ್ಯದಲ್ಲಿರುವಂತಹ ಆಧಾರ ಅಂತ ಹೇಳಿದರೆ ನಾಭಿಯಂತೆ. ಮೂಲಾಧಾರ ಆಧಾರವೇ ಆಧಾರಮಾಗಿದೆ, ಅದರಲ್ಲಿ 6 ವಿಧದ ಚಕ್ರಗಳು ಎನ್ನುವಂಥ ದೇವಿಯಂತೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಎಂದು 6 ವಿಧದ ಚಕ್ರಗಳಿವೆಯಂತೆ. ಆ ನಮ್ಮ ಶರೀರಗಳಲ್ಲಿ ಕ್ರಮವಾಗಿ ಅದು ಹೇಗಿದೆ ಅಂತ ಹೇಳಿದರೆ, ಕ್ರಮವಾಗಿ ಗುದ, ಗುಹ್ಯ, ನಾಭಿ, ಹೃದಯ, ಕಂಠ, ಭ್ರೂಮಧ್ಯ ಎಂಬ 6 ಸ್ಥಳಗಳಲ್ಲಿ ಆ ಮೂಲಾಧಾರ ಚಕ್ರಗಳು ನೆಲೆಸಿರ್ತಾವಂತೆ. ಒಬ್ಬ ಮನುಷ್ಯನ ಅಥವಾ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಆ 6 ವಿಧದ ಚಕ್ರಗಳಿವೆ ಅಂತೆ. ಆ 6 ವಿಧದ ಚಕ್ರಗಳು ಅದು ಭ್ರೂಮಧ್ಯದವರೆಗೆ ಊರ್ಧ್ವಮುಖ ಮಾಡಿ ಭ್ರೂಮಧ್ಯದವರೆಗೆ ತಂದಾಗ ಮಾತ್ರ
ದೈವಿ ಸಾಕ್ಷಾತ್ಕಾರವಾಗತ್ತೆ ಅಂತ ಹೇಳಿ ಹಿಂದೂ ತತ್ವಜ್ಞಾನಿಗಳು ಷಟ್ಚಕ್ರದ ವರ್ಣನೆಯನ್ನು ಮಾಡ್ತಾ ಹೋಗಿದಾರಂತೆ. ಈ 6 ಚಕ್ರಗಳನ್ನು ವರ್ಣನೆಯನ್ನು ಮಾಡಬೇಕಾದ್ರೆ ಅದು ಕೆಳಗಿಂದ ಮೇಲ್ಮುಖವಾಗಿ ಹೋಗತ್ತೆ. ದೈವಿ ಸಾಕ್ಷಾತ್ಕಾರವನ್ನು ಮಾಡಬೇಕು ಅಂತ ಹೇಳಿದರೆ ಕೆಳಗಿಂದ ಭ್ರೂಮಧ್ಯ, ಈ ಹುಬ್ಬುಗಳ ಮಧ್ಯದವರೆಗೆ ಆ ಚಕ್ರಗಳನ್ನು ನಾವು ಸಾಕ್ಷಾತ್ಕಾರಗೊಳಿಸ್ತಾ ಹೋಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ಕುಂಬರ ಗುಂಡನ ರಗಳೆಯಲ್ಲಿ ಆಧಾರ ಎಂಬುದು ಗಡಿಗೆ ಮಾಡುವಂತಹ ಕ್ರಿಯೆಯು ಬಳಸಿಕೊಂಡಿರುವುದನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಅವನಿಗೆ ಆಧಾರ ಅಂತ ಹೇಳಿದರೆ ಅವನು ಮಾಡುವಂತಹ ಮಡಿಕೆ ಮಾಡುವಂತಹ ಕ್ರಿಯೆ ಏನಿದೆ, ಒಂದು ಕ್ರಮ ಏನಿದೆ, ಆ ಕ್ರಮವನ್ನು ಇಲ್ಲಿ ಬಳಸಿಕೊಂಡು ಹೋಗಿದಾರಂತೆ. ಆತ ಮಡಿಕೆ ಮಾಡಲಿಕ್ಕೆ ಬಳಸುವಂತಹ ಚಕ್ರ, ಮಡಿಕೆಯನ್ನು ಮಾಡೋದು ಅಂತ ಹೇಳಿದರೆ ಒಂದು ಚಕ್ರ ಬೇಕಾಗತ್ತೆ, ಅದಕ್ಕೆ ಆ ಚಕ್ರವನ್ನು ಅಳವಡಿಸಿಕೊಂಡಿದ್ದಾನಂತೆ. ಆತ ಮಡಿಕೆ ಮಾಡಲಿಕ್ಕೆ ಬಳಸುವಂತಹ ಚಕ್ರದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾನೆ. ಈ ಯೋಗ ಚಕ್ರ ಅಂತ ಹೇಳಿ ಭಾವಿಸ್ತಾ ಹೋಗ್ತಾನೆ ಆತ. ಮೂಲಾಧಾರ ಚಕ್ರವನ್ನು ಗುಂಡಯ್ಯ ತನ್ನ ದೇಹದ ಆಧಾರವನ್ನಾಗಿಸಿಕೊಂಡಿದ್ದಾನೆ. ಮೂಲಾಧಾರ ಚಕ್ರ ಏನಿದೆ ಆ ಚಕ್ರವನ್ನು ಗುಂಡಯ್ಯ ಏನು ಮಾಡ್ತಾನೆ, ತನ್ನ ದೇಹದ ಆಧಾರವಾಗಿ ಬಳಸಿಕೊಂಡಿದ್ದಾನೆ. ವೇದೆಯ ಚಕ್ರದ ಮೊಳೆ ತಾನಾಗಿದೆ. ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಅಥವಾ ಸಾಕ್ಷಾತ್ಕಾರ ಮಾಡಲಿಕ್ಕೆ ಬೇಕಾಗುವಂತಹ ರೀತಿ ಏನಿದೆ ಆ ರೀತಿ ಅದನ್ನು ಇಲ್ಲಿ ಹೇಳಿದ್ದಾರೆ. ಮಂತ್ರ ಅಂತೆ, ದೇವರ ಆಚಾರಲಿಂಗಕ್ಕೆ ಸಂಬಂಧಿಸಿದಂತಹ ಕ್ರಿಯೆಗಳಲ್ಲಿ ಮಂತ್ರ, ನಿರೀಕ್ಷಣ, ಯಜನ, ಈಳನ ಮತ್ತು ವೇದೆ ಎಂಬಂತಹ 6 ಹಂತಗಳಿವೆ ಅಂತೆ. ಇದರಲ್ಲಿ ಒಂದು ಇಷ್ಟಲಿಂಗ ಧ್ಯಾನದಲ್ಲಿ ತಲ್ಲೀನರಾಗಿರುವಂತಹ ಹಂತ. ವೇದ ದೀಕ್ಷೆಯನ್ನು ತಗೊಂಡು ವೇದೆ ಅಂತ ಹೇಳಿ ಕರೆಯುವಂಥದ್ದು. ಇಷ್ಟಲಿಂಗವನ್ನು ಧ್ಯಾನದಲ್ಲಿ ತಲ್ಲೀನರಾಗಿಕೊಂಡು, ಇಷ್ಟಲಿಂಗವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಧ್ಯಾನ ಮಾಡ್ತಾ ಅದರಲ್ಲೇ ತಲ್ಲೀನರಾಗಿಕೊಂಡು ಇರುವಂತಹ ಒಂದು ಹಂತ ವೇದಾದೀಕ್ಷೆ ಅಂತ ಹೇಳಿದರೆ ಆ ಒಂದು ಹಂತ ಅಂತೆ. ಅದಕ್ಕೆ ವೇದೆ ಅಂತ ಹೇಳಿ ಕರಿತಾರಂತೆ. ಕುಂಬರ ಗುಂಡಯ್ಯ ಏನು ಮಾಡ್ತಾನೆ, ತಿರುಗುವಂತಹ ಗಾಲಿ ಏನಿದೆ, ಚಕ್ರ ಏನಿದೆ, ಅದರ ಮಧ್ಯದಲ್ಲಿರುವಂತಹ ಗಾಲಿಯನ್ನು ವೇದೆಯನ್ನಾಗಿಸಿದವನು. ದೀಕ್ಷೆಗಳಲ್ಲಿ 3 ವಿಧ: ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆ. ಈ ಕ್ರಿಯಾದೀಕ್ಷೆ ನಾವು ಮಾಡುವಂತಹ ಒಂದು ಕೆಲಸ, ಮಂತ್ರದೀಕ್ಷೆ ಅಂತ ಹೇಳಿದರೆ ಮಂತ್ರವನ್ನು ನಾವು ಪಡ್ಕೊಳ್ಳುವಂಥದ್ದು. ಈ ವೇದಾದೀಕ್ಷೆ ಅಂತೆ. ಈ ವೇದಾದೀಕ್ಷೆಯನ್ನು ಆತ ಪಡ್ಕೊಂಡಿದ್ದಾನೆ. ಈ ವೇದ ದೀಕ್ಷೆಯನ್ನು ಪಡ್ಕೊಂಡು ಚಕ್ರದ ಮಧ್ಯಭಾಗ ಏನಿದೆಯೋ ಅದರಲ್ಲಿ ಇರುವಂಥ ಒಂದು ಸಣ್ಣ ಚಕ್ರ ಏನಿದೆ ಅದನ್ನೇ ವೇದಿಯನ್ನಾಗಿ ಮಾಡಿಕೊಂಡು ಆ ಚಕ್ರದ ಮೊಳೆ ಏನಿದೆ, ಚಕ್ರದಲ್ಲಿರುವಂತಹ ಮೊಳೆ, ನಡುವೆ ಇರುವಂತಹ ಒಂದು ಮೊಳೆ, ತಿರುಗಲಿಕ್ಕೆ ಬೇಕಾಗಿರುವಂತಹ ಮೊಳೆ, ಅದನ್ನೇ ತಾನು ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ಅದು ಕುಂಬರ ಗುಂಡಯ್ಯ. ಷಟ್ಚಕ್ರಮೆ ಚಕ್ರಮದಾಗಿರೆ, ಮಡಕೆ ಮಾಡಲಿಕ್ಕೆ ತಿಗರೆಯ ಚಕ್ರವನ್ನು ತಿರುಗಿಸುವಂಥದ್ದೇನಿದೆ ಅದನ್ನೇ ಅವನೇನು ಮಾಡಿದ್ದಾನೆ, ತಿಗರೆಯ ಚಕ್ರವನ್ನೇ ಯೋಗ ಚಕ್ರವನ್ನಾಗಿಸಿಕೊಂಡಿದ್ದಾನಂತೆ. ಯೋಗಶಾಸ್ತ್ರದನ್ವಯ ದೇಹದ ಮಧ್ಯೆ ಲಿಂಗ, ನಾಭಿ, ಹೃದಯ, ಕಂಠ ಮತ್ತು ಭ್ರೂಮಧ್ಯ, ಆಗಲೇ ಹೇಳಿದಾಗೆ 6 ಚಕ್ರಗಳು ಎಲ್ಲೆಲ್ಲ ಇದೆ ಅಂತ ಹೇಳಿದೇನೋ ಆ 6 ಚಕ್ರಗಳು, ಅವು ಆಜ್ಞಾಚಕ್ರ ಅಂತ ಹೇಳಿ ಎಂಬ 6 ಚಕ್ರಗಳಿವೆ. ಆ ಚಕ್ರಗಳನ್ನು ಕುಂಬಾರ ಗುಂಡಯ್ಯ ಏನು ಮಾಡಿದ್ದಾನೆ, ಈ ತಿಗರೆಯ ಚಕ್ರವನ್ನು ಯೋಗ ಚಕ್ರವನ್ನಾಗಿಸಿಕೊಂಡಿದ್ದಾನೆ. ಇಲ್ಲಿ ತಿರುಗ್ತಾ ಇರುವಂತಹ ಈ ಮಡಕೆ ಮಾಡುವಂತಹ ಚಕ್ರ ಏನಿದೆ ಅದನ್ನೇ ಯೋಗ ಚಕ್ರವನ್ನಾಗಿಸಿಕೊಂಡಿದ್ದಾನಂತೆ. ಕನಸಿನ ಕಾಯಂ ಮೃತ್ತಿಕೆಯಾಗಿದೆ. ಅವನು ಕಾಣುವಂತಹ ಕನಸು ಯಾವುದು ಅಂತ ಹೇಳಿದರೆ ಶಿವನನ್ನು ಕಾಣುವಂಥದ್ದು. ಆ ಶಿವನನ್ನು ಕಾಣುವಂತಹ, ಶಿವನನ್ನು ಪೂಜಿಸುವಂತಹ, ಶಿವನೇ ಎಲ್ಲವೂ ಅಂತ ಹೇಳುವಂತಹ ಕೆಲಸ ಏನಿದೆ ಅದನ್ನು ಅವನೇನು ಮಾಡ್ತಾ ಇದ್ದಾನಂತೆ. ಅದು ಮಾಡ್ತಾ ಇರಬೇಕಾದ್ರೆ ಮಣ್ಣಿನ ಕೆಲಸವನ್ನು ಮಾಡ್ತಾ, ಮಣ್ಣಿನ ಮಡಿಕೆಯನ್ನು ಮಾಡ್ತಾ ಅದರಲ್ಲಿ ಉತ್ತಮವಾಗಿರುವಂಥ ಚೆನ್ನಾಗಿ ಬರಬೇಕು. ನಾನು ಮಾಡುವಂತಹ ಮಣ್ಣಿನ ಮಡಿಕೆ ಏನಿದೆ ಅದು ತುಂಬ ಸುಂದರವಾಗಿ ಮೂಡಿ ಬರಬೇಕು. ಅಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಬರಬಾರ್ದು. ಅದು ಒಂದು ಚೂರು ಲೋಪದೋಷಗಳು ಬಂದರೂ ಏನಾಗುತ್ತೆ, ಆ ಮಡಕೆ ಹಾಳಾಗಿ ಹೋಗುತ್ತೆ ಅಂತ ಹೇಳಿ ಆ ರೀತಿಯಲ್ಲಿ ಅವನೇನು ಮಾಡಿದ್ದಾನೆ, ಭಾವಿಸ್ತಾ ಇದ್ದಾನೆ. ಮಣ್ಣಿನ ಮಡಿಕೆಯನ್ನು ಮಾಡಲಿಕ್ಕೆ ಬಳಸುವಂತಹ ಮಣ್ಣು ಏನಿದೆಯೋ ಅದು ಏನಾಗಿದೆ, ನೆನಹಂ ಚಟೆದಾರಂಗಳವಾಗಿದೆ. ಮಣ್ಣಿನ ಮುದ್ದೆಯಲ್ಲೂ ಕೂಡ ಅದೇನು
ಮಾಡ್ತಾ ಇದ್ದಾನಂತೆ, ಶಿವನನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಮಣ್ಣಿನ ಮುದ್ದೆ ಏನಿದೆ ಅದೇ ಅವನಿಗೆ ಶಿವನನ್ನು ನೆನಪಿಸುವಂಥದ್ದು. ನಿಷ್ಠೆಯ ಪಿಡಿಯುವುದು ದಂಡಮಾಗಿರೆ. ದಂಡ ಅಂತ ಹೇಳಿದರೆ ಮಣ್ಣಿನ ಮಡಿಕೆ ಮಾಡುವಾಗ ಅಲ್ಲಿರುವಂತಹ ಚಕ್ರವನ್ನು ತಿರುಗಿಸ್ಲಿಕ್ಕೆ ಒಂದು ಕೋಲು ಹಿಡ್ಕೊಂಡಿರ್ತಾರೆ, ಉಪಯೋಗಿಸುವ ಕೋಲು. ಅದನ್ನು ಚಕ್ರಕ್ಕೆ ಹಾಕಿ ಅದನ್ನು ತಿರುಗಿಸುವಂಥದ್ದು. ಆ ಕೋಲು ಏನಿದೆ ಅಲ್ಲಿ ಅದೇ ಏನೋ ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ ಅಂತ ಹೇಳಿದ್ದಾರೆ. ಆನಂದ, ಸಮರಸ, ಹೀಗೆ 6 ಬಗೆಯ ಷಡ್ವಿಧ ಭಕ್ತಿಗಳಂತೆ. ಇಲ್ಲಿ ನಿಷ್ಠೆ ಎಂದರೆ ದೃಢವಾದ ನಂಬಿಕೆ ಅಂತ ಹೇಳಿ ಎಂದರ್ಥ ಅಂತ ಹೇಳಿದ್ದಾರೆ. ನಂಬಿಕೆ ಅಂತ ಹೇಳಿದ್ರೇನು, ನಿಷ್ಠೆ ಅಂತ ಹೇಳಿದ ಕೂಡಲೇ ಅದೇನು ದೃಢವಾಗಿರುವಂತಹ ದೇವರ ಮೇಲೆ ದೃಢವಾಗಿರುವಂತಹ ಒಂದು ನಂಬಿಕೆ. ಆ ನಂಬಿಕೆಯನ್ನು ಇವನೇನು ಮಾಡಿದಾನಂತೆ, ತನ್ನಲ್ಲಿ ಅಳವಡಿಸಿಕೊಂಡಿದ್ದಾನೆ. ಮುಟ್ಟಿದಿರುವುದು ಜೀವನಮಾಗಿರೆ. ಚಕ್ರ ತಿರುಗಿಸುವ ದಂಡದಲ್ಲಿಯೂ ಶಿವನನ್ನು ಕಾಣುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಇವ ಏನು ಮಾಡ್ತಾನೆ, ಎಂತಹ ಬಗೆಯ ಪಾತ್ರ ಮಾಡಲಿಕ್ಕೆ ಕನಸು ಕಾಣ್ತಾ ಇದ್ದಾನೆ ಅಂತ ಹೇಳಿದರೆ ಅದನ್ನು ನನಸಾಗಿಸಬೇಕು. ತಾನು ಮಾಡಲಿಕ್ಕೆ ಒಂದು ಬಿಂದಿಗೆಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ, ಒಂದು ತಂಬಿಗೆಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ, ಅಥವಾ ಒಂದು ಕೊಡಪಾನವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ ಅದು ಚರಿಗೆ ಆದರೆ ಆಗೋದಿಲ್ಲ. ಅದರ ಬದಲು ಏನಾಗಬೇಕು, ಅದು ಬಿಂದಿಗೆ ಅಂತ ಹೇಳಿದರೆ ಬಿಂದಿಗೆಯೇ ಆಗಬೇಕು, ಕೊಡಪಾನ ಅಂತ ಹೇಳಿದರೆ ಕೊಡಪಾನವೇ ಆಗಬೇಕು. ಆ ಕೊಡಪಾನವನ್ನು ಮಾಡಬೇಕು ಅಂತ ಹೇಳಿ ಆದರೆ ಯಾವ ರೀತಿಯಲ್ಲಿ ಅದಕ್ಕೆ ಆಕಾರ ಕೊಡಬೇಕು, ಆ ಆಕಾರವನ್ನು ಕೊಡಬೇಕು ಅಂತ ಹೇಳಿದರೆ ಅದು ಚಕ್ರ ತಿರುಗ್ತಾ ತಿರುಗ್ತಾ ಏನಾಗಬೇಕು, ಆ ಪಾತ್ರೆ ತಯಾರಾಗಬೇಕು. ಇಲ್ಲಿ ಗುಂಡಯ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಆಧ್ಯಾತ್ಮದ ಕಡೆಗೆ ಚಲಿಸ್ತಾ ಇದ್ದಾನೆ. ಅವನಿಗೆ ಏನಾಗಬೇಕು, ಇವಾಗ ತಾನು ಶಿವನನ್ನು ಕಾಣಬೇಕು. ಅವನ ಮನಸ್ಸಿನಲ್ಲಿರೋದೇನು, ತಾನೊಬ್ಬ ಶಿವಭಕ್ತನಾಗಿದ್ದರೆ ಸಾಲೋದಿಲ್ಲ, ತಾನು ಶಿವನನ್ನು ಕಾಣಬೇಕು ಎನ್ನುವಂಥದ್ದನ್ನು ಅವನ ಮನಸ್ಸಿನಲ್ಲಿ ಹೇಗೆ ತುಂಬಿಕೊಂಡಿದ್ದಾನೋ ಹಾಗೆಯೇ ಹೊರ ಪ್ರಪಂಚಕ್ಕೆ ಬಂದಾಗ ಅದೇನು ಮಾಡ್ತಾನೆ, ತಾನು ಮಾಡುವಂತಹ ಒಂದು ಪಾತ್ರ ಏನಿದೆಯೋ ಆ ಪಾತ್ರ ಏನಾಗಿರಬೇಕು, ಅದು ಅದೇ ಪಾತ್ರ ಆಗಬೇಕು. ತಾನು ಶಿವಭಕ್ತನಾಗಬೇಕು ಅಂತ ಹೇಳಿದ್ರೆ ತಾನು ಶಿವಭಕ್ತನೇ ಆಗಬೇಕು. ತಾನೊಂದು ಮಾಡುವಂಥ ಕೊಡಪಾನ ಏನಿದೆ ಅದು ಕೊಡಪಾನ ಆಗಬೇಕು ಅಂತ ಕೊಡಪಾನವೇ ಆಗಬೇಕು. ಅದು ಬಿಟ್ಟು ಬೇರೆ ಇನ್ನೇನೋ ಪಾತ್ರ ಆದರೆ ಅದಕ್ಕೆ ಪ್ರಯೋಜನ ಇರೋದಿಲ್ಲ. ಹೀಗೆ ಆ ಅಧ್ಯಾತ್ಮದ ಕಡೆ ಗುಂಡ ಏನು ಮಾಡ್ತಾ ಇದ್ದಾನೆ, ಚಲಿಸ್ತಾ ಇದ್ದಾನೆ. ವಾಸ್ತವದಿಂದ ಆಧ್ಯಾತ್ಮಿಕದ ಕಡೆಗೆ ತಿರುಗ್ತಾ ಇದ್ದಾನೆ. ಮಾಡುವ ಭಕ್ತಿ ಏನಿದೆ, ಅವನು ಮಾಡುವಂಥ ಭಕ್ತಿ ಹೇಗಿದೆ ಅಂತ ಹೇಳಿದ್ರೆ ವಿಶಾಲವಾಗಿದೆ. ಕಟಾಹಮಾದಾಗ ಅದು ಕೊಪ್ಪರಿಗೆ ಹಾಗೆ ದೊಡ್ಡದಾಗಿ ವಿಶಾಲವಾಗಿರುವಂಥದ್ದು. ಅದು ಸಣ್ಣ ಪಾತ್ರೆ ಅಲ್ಲ, ಅದು ಸಾಕು ಇವತ್ತಿಗಿಷ್ಟು ಸಾಕು ಅಂತ ಹೇಳುವಂಥ ಪಾತ್ರೆ ಅಲ್ಲ. ಅದು ಒಂದು ಲೋಟ ನೀರು ಹಿಡಿದ್ರೆ ಸಾಕು ನನಗೆ ಅಂತ ಹೇಳಲಿಕ್ಕಿಲ್ಲ. ದೊಡ್ಡದಾಗಿ ವಿಶಾಲವಾಗಿದೆ, ಎಷ್ಟು ತುಂಬಿದ್ರೂ ತುಂಬಬೇಕು ಅಂತ ಹೇಳುವ ಹಾಗೆ. ಯಾವ ರೀತಿಯಲ್ಲಿ ವಿಶಾಲವಾದ ಪಾತ್ರೆಯಲ್ಲಿ ರೀತಿಯಲ್ಲಿ ತಯಾರಾಗ್ತದೋ ಅಷ್ಟೇ ದೊಡ್ಡದಾಗಿ ತನ್ನ ಮನಸ್ಸಿನಲ್ಲೂ ಅವನ ಭಕ್ತಿ ಬೆಳೀತಾ ಹೋಗುತ್ತೆ. ಪಾತ್ರೆಯನ್ನು ದೊಡ್ಡದಾಗಿ ಚೆನ್ನಾಗಿ ಬರಬೇಕು. ನಾನು ಮಾಡುವಂಥ ಪಾತ್ರೆ ಏನಿದೆ ಮಾಡಿದರೆ ಆಯ್ತಲ್ಲ, ಸ್ವಲ್ಪ ಪರವಾಗಿಲ್ಲ, ಹಾಗೆ ಹೇಗಿದ್ರೂ ಪರವಾಗಿಲ್ಲ ಅಂತ ಹೇಳೋದಿಲ್ಲ ಅವನು. ಅದು ಮಾಡಲಿಕ್ಕೆ ಯೋಚನೆ ಮಾಡಿರುವಂತಹ ಪಾತ್ರೆ ಅದು ಅಷ್ಟೇ ಸರಿಯಾಗಿ ಅದೇ ಕ್ರಮಬದ್ಧವಾಗಿ ಅದೇ ರೀತಿಯಲ್ಲಿ ಬರಬೇಕು. ಹಾಗೆಯೇ ತನ್ನ ಮನಸ್ಸಿನಲ್ಲೂ ಕೂಡ ಅಷ್ಟೇ ಅವನ ಭಕ್ತಿ ಬೆಳೀತಾ ಹೋಗಬೇಕು. ಕೂಡಿದ ಕಾರಣದೆ ಮರ್ದಿಸಿದಾಗ ಮಡಿಕೆ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಆಕಾರಕ್ಕೆ ತರಬೇಕು ಅಂತ ಹೇಳಿದರೆ ಮಣ್ಣನ್ನು ಏನು ಮಾಡಬೇಕು, ಮುಟ್ಟಿ ತಟ್ಟಿ ಅದನ್ನು ಸರಿಯಾದ ಆಕಾರಕ್ಕೆ ಆತ ತರಬೇಕು. ಸರಿಯಾದ ಆಕಾರಕ್ಕೆ ತರಬೇಕು ಅಂತ ಹೇಳಿದರೆ ಹೆಚ್ಚಿದ್ದಲ್ಲಿಂದ ತೆಗಿಬೇಕು, ಕಡಿಮೆ ಇದ್ದಲ್ಲಿಗೆ ಸೇರಿಸ್ತಾ ಹೋಗಬೇಕು. ಅದನ್ನು ರೂಪ ಕೊಡುವಂಥದ್ದು ಬಿಂದಿಗೆ ಅಂತ ನಾನು ಆಗಲೇ ಹೇಳಿದಾಗೆ, ಬಿಂದಿಗೆ ಅಂತ ಹೇಳಿದ್ರೆ ಅದು ಬಿಂದಿಗೆಯೇ ಆಗಬೇಕು, ಅದು ಬೇರೆ ಪಾತ್ರ ಆಗಬಾರ್ದು. ಅದಕ್ಕೋಸ್ಕರ ಬಿಂದಿಗೆ ಮಾಡಲಿಕ್ಕೆ ಬೇಕಾಗುವಂಥ ರೂಪ ಏನಿದೆ ಆ ರೂಪಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಅವನೇನು ಮಾಡಬೇಕು, ಎಲ್ಲಿ ಮಣ್ಣನ್ನು ಸರಿಯಾದ ರೀತಿಯಲ್ಲಿ ಚಕ್ರ ತಿರುಗ್ತಾ ಇರುವಾಗ ಸರಿಯಾದ ರೀತಿಯಲ್ಲಿ ತಟ್ಟಿ, ಅಥವಾ ಹೆಚ್ಚಿದ್ರೆ ಅದನ್ನು ಅಲ್ಲಿಂದ ತೆಗೆದು ಸರಿಯಾಗಿ ಅದನ್ನು ಒಂದು ಆಕಾರಕ್ಕೆ ಮಾಡಿಕೊಡಬೇಕು. ಹಾಗೆಯೇ ಅವನ ಕರ್ಣ ಪಂಚೇಂದ್ರಿಯಗಳಿಂದ ದೊರೆಯುವಂಥ ಸುಖವನ್ನು ತೆಗೆದು ಹಾಕ್ತಾ ಹೋಗ್ತಾನೆ.
ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸಬೇಕು, ಎಲ್ಲಿಂದ ತೆಗೆದು ಹಾಕಬೇಕು ಅಲ್ಲಿಂದ ತೆಗೆದು ಹಾಕಬೇಕು ಮಣ್ಣನ್ನು. ಆದರೆ ಇವನೇನು ಮಾಡ್ತಾ ಇದ್ದಾನೆ, ಕರ್ಣ ಸುಖಗಳಿಂದ ಪಂಚೇಂದ್ರಿಯಗಳಿಂದ ದೊರೆಯುವಂಥ ಸುಖಗಳೇನಿದೆ ಅದನ್ನು ತೆಗೆದು ಹಾಕ್ತಾ ಹೋಗ್ತಾನೆ. ಕಣ್ಣು ನೋಡಿದ್ದೆಲ್ಲವನ್ನು ಚೆಂದ ಇದೆ, ಅದು ನಂಗೆ ಬೇಕು ಅಂತ ಬಯಸುತ್ತೆ. ನಾಲ್ಗೆ ಇದು ನಂಗೆ ಬೇಕು ಅಂತ ಬಯಸುತ್ತೆ. ಪಂಚೇಂದ್ರಿಯಗಳು ಪ್ರತಿಯೊಂದು ಅದು ನಂಗೆ ಬೇಕು ಇದು ನಂಗೆ ಬೇಕು ಅಂತ ಹೇಳಿ ಬಯಸ್ತಾ ಹೋಗ್ತದೆ. ಆದರೆ ಇವನೇನು ಮಾಡ್ತಾನೆ, ಅದನ್ನೆಲ್ಲವನ್ನು ತೆಗೆದು ಹಾಕ್ತಾನೆ. ತನಗೇನು ಬೇಕು, ಶಿವನ ಕಾರುಣ್ಯ ಬೇಕು. ತನ್ನ ಮನಸ್ಸಿಗೆ ಏನು ಬೇಕು, ಶಿವ ಕಾರುಣ್ಯ ಇದ್ರೆ ಸಾಕು, ಬೇರೆ ಏನೂ ಬೇಡ ನನಗೆ. ಪಂಚೇಂದ್ರಿಯಗಳಿಗೆ ಯಾವ ಸುಖ ಅಂತ ಹೇಳ್ತಾವೋ ಅಥವಾ ಯಾವುದು ಬೇಕು ಅಂತ ಹೇಳಿ ಬಯಸ್ತಾವೋ ಅದು ಯಾವುದು ಬೇಡ ನಿಮಗೆ. ಮಿಗೆ ಶೋಷಣದ ಆ ತಾಪದಿಂದ ಆರಿಸಿ ಹಸಿ ಮಣ್ಣಿನ ಮಡಕೆಗಳನ್ನು ಏನು ಮಾಡ್ತಾನೆ, ಅದೇ ರೀತಿಯಲ್ಲಿ ತನಗೆ ಯಾವುದು ಬೇಡ ಅಂತ ಹೇಳಿ ಯಾವುದನ್ನು ಬೇಡದನ್ನೆಲ್ಲ ಹೇಗೆ ತೆಗಿತಾನೋ, ಮಣ್ಣಿನಲ್ಲಿರುವಂಥ ಹೆಚ್ಚಾಗಿರುವಂಥ ವಸ್ತುಗಳನ್ನು ಹೇಗೆ ತೆಗಿತಾನೋ ಹಾಗೆ ಪಂಚೇಂದ್ರಿಯಗಳಿಂದ ಸಿಗುವಂಥ ಸುಖವನ್ನೆಲ್ಲ ಅವನು ದೂರ ಮಾಡ್ತಾ ಹೋಗ್ತಾನೆ. ಆನಂತರ ಆ ಹಸಿ ಮಣ್ಣಿನ ಮಡಕೆಗಳನ್ನು ಏನು ಮಾಡ್ತಾನೆ, ಬಿಸಿಲಿಗೆ ಇಟ್ಟು ಒಣಗಿಸ್ತಾನೆ. ಒಣಗಿಸಿ ಅದನ್ನು ಒಳಗೆ ತಂದು ಆರಿಸಿ ಇಡ್ತಾನೆ. ಮತ್ತೆ ಏನು ಮಾಡ್ತಾನೆ, ಅದು ಒಣಗಿ ಆರಿದ ನಂತರ ವಾಪಸ್ ಅದನ್ನು ತಗೊಂಡು ಹೋಗಿ ದಹಿಸ್ತಾನೆ, ಸುಟ್ಟು ಹಾಕ್ತಾನೆ. ಸುಟ್ಟರೆ ಮಾತ್ರ ಅದೇನಾಗತ್ತೆ, ಗಟ್ಟಿಗೊಳ್ಳುತ್ತೆ. ಇಲ್ಲದಿದ್ದರೆ ಅದರಲ್ಲಿ ನೀರು ಅಥವಾ ಪದಾರ್ಥಗಳು ತುಂಬಿದ ಕೂಡಲೇ ಏನಾಗುತ್ತೆ, ಆ ಪಾತ್ರೆ ಹಾಳಾಗಿ ತೂತು ಬೀಳ್ತು ಹೋಗುತ್ತೆ. ಹಾಗೆಯೇ ತನ್ನ ಉದರಾಗ್ದಿಗಳಿಂದ ತನ್ನ ಮನಸ್ಸನ್ನು ತಾನು ಏನು ಮಾಡ್ತಾನೆ, ಗಟ್ಟಿಗೊಳಿಸ್ತಾ ಇದ್ದಾನೆ. ನೋಡಿದ್ದೆಲ್ಲವೂ ಬೇಕು, ನಮ್ಮ ಕಣ್ಣುಗಳು ಕಂಡದ್ದೆಲ್ಲವೂ ಬೇಕು ಅಂತ ಹೇಳ್ತಾ ಹೋದರೆ ನಮಗೆ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಕ್ತಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ ನಂತರ ನಮಗೆ ದೇವರು ಮಾತ್ರ ಕಾಣಬೇಕು, ಬೇರೆ ಯಾವುದೂ ಕಾಣಬಾರ್ದು. ದೇವರನ್ನು ಬಿಟ್ಟರೆ ಬೇರೆಯಲ್ಲಿ ನಮಗೆ ಏನೂ ಇರಲೇಬಾರ್ದು. ಇದು ನಮಗೆ ಇರುವಂಥದ್ದು. ಹಾಗೆ ಇವನೇನು ಮಾಡ್ತಾನೆ, ಉದರಾಗ್ನಿಗಳಿಂದ ತನ್ನ ಮನಸ್ಸನ್ನು ತಾನು ಗಟ್ಟಿಗೊಳಿಸ್ತಾ ಹೋಗ್ತಾನೆ. ಆನಂದ, ಪರಮಾತ್ಮನ ಆನಂದ 5 ಬಗೆಯ ಸ್ವರೂಪಗಳಲ್ಲಿ ಒಂದಾಗಿರುವಂಥದ್ದು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಇವು ಪರಮಾತ್ಮನ ಸ್ವರೂಪಗಳು. ಆನಂದ ಸ್ವರೂಪ ಅಂದರೆ ಭಕ್ತಿಯ ಆವೇಶವೆಂಬ ಜಲದಲ್ಲಿ ತೇಲ್ತಾ ಇದ್ದಾನೆ. ಅವನಿಗೆ ಭಕ್ತಿ ಅಂತ ಹೇಳಿದ್ರೇನು, ಅವನು ಬೇರೆ ಏನು ಬೇಕಾಗಿಲ್ಲ, ಬೇರೆ ಏನು ಕಾಣೋದೇ ಇಲ್ಲ. ನೀರಿನಲ್ಲಿ ಮಡಕೆ ಮಾಡುವಾಗ ಮಡಕೆ ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ಅವನೇನು ಮಾಡ್ತಾನೆ, ಆ ಮಣ್ಣಿನ ಮಡಿಕೆ ಸುಟ್ಟ ನಂತರ ಅದನ್ನು ನೀರಿನಲ್ಲಿಡ್ತಾನಂತೆ. ಅದು ತೇಲಿದ್ರೆ ಮಡಿಕೆ ಸರಿಯಾಗಿದೆ. ಅದು ಎಲ್ಲಿಯಾದರೂ ಸರಿಯಾಗಿಲ್ಲ ಅಂತ ಹೇಳಿದರೆ ಅದರಲ್ಲಿ ತೂತಿರುತ್ತೆ, ಎಲ್ಲೋ ಆ ಮಡಿಕೆ ಮುಳುಗಿ ಹೋಗುತ್ತೆ. ತೂತಿದ್ರೆ ಅಥವಾ ಅದು ಸರಿಯಾಗದಿದ್ದರೆ ಅದೇನಾಗುತ್ತೆ, ಮಡಿಕೆ ಮುಳುಗಿ ಹೋಗುತ್ತೆ, ನೀರಿನಲ್ಲಿ ಒಳಗೆ ಹೋಗುತ್ತೆ. ಹಾಗೆಯೇ ಜಲದಲ್ಲಿ ಹಾಕಿ ಅದನ್ನು ಅದು ಸರಿಯಾಗಿದೆಯೋ, ತಾನು ಮಾಡಿರುವಂಥ ಮಡಿಕೆ ಸರಿಯಾಗಿದೆಯೋ ಇಲ್ಲವೋ ಅಂತ ಹೇಳಿ ಹೇಗೆ ಪರೀಕ್ಷಿಸ್ತಾನೋ ಹಾಗೆ ತನ್ನನ್ನು ತಾನೂ ಏನು ಮಾಡ್ತಾನೆ, ಶಿವಭಕ್ತಿಯಿಂದ ಸಂತೋಷದಿಂದ ತೇಲ್ತಾ ಇದ್ದಾನೆ. ಶಿವನ ಕರುಣೆಯಿಂದ ತೇಲ್ತಾ ಇದ್ದಾನೆ. ಶಿವನು ತನಗೆ ಕರುಣಿಸ್ತಾ ಇದ್ದಾನೆ, ಶಿವ ತನ್ನನ್ನು ಕರುಣೆಯಿಂದ ನೋಡ್ಕೊಳ್ತಾ ಇದ್ದಾನೆ ಅಂತ ಹೇಳಿಕೊಂಡು ಅವನೇನು ಮಾಡ್ತಾ ಇದ್ದಾನೆ, ತೇಲ್ತಾ ಇದ್ದಾನೆ. ಅವನು ಮಾಡಿರುವಂಥ ಮಡಿಕೆ ಸರಿಯಾಗಿಲ್ಲದಿದ್ದರೆ ಅದು ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಹಾಗೆ ತಾನು ಮಾಡುವಂತಹ ಭಕ್ತಿ ಕೂಡ ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ಅವನು ತನ್ನನ್ನು ತಾನು ಪರೀಕ್ಷಿಸಿಕೊಂಡು ಶಿವನ ಕರುಣೆಯನ್ನು ಪಡಿತಾ ಇದ್ದಾನೆ. ನಾನಾ ಭಕ್ತಿ ಕಟಾಹಮದಾಗಿರೆ. ಮಣ್ಣಿನಿಂದ ಮಾಡುವಂತಹ ಭಕ್ತಿ ಏನಿದೆ ಅದು ಮಣ್ಣಿನಿಂದ ಮಾಡುವಂತಹ ಮಡಿಕೆ ಏನಿದೆ ಆ ಮಾಡುವ ಕಾರ್ಯ ಮುಗಿತಾ ಬರ್ತದೆ. ಹಾಗೆ ಇಲ್ಲಿ ಶಿವಭಕ್ತಿಯಿಂದ ನಾನಾ ರೀತಿಯ ಭಕ್ತಿಯಿಂದ ಕಡಾಯಿಗಳು ಹೇಗೆ ತಯಾರಾಗ್ತವೋ ಹಾಗೆ ಮನಸ್ಸಿನಲ್ಲಿ ಶಿವಭಕ್ತಿಯು ಕೂಡ ದೊಡ್ಡದಾದಂತಹ ಕಡಾಯಿಯ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ತಯಾರಾಗ್ತದಂತೆ. ಮಣ್ಣನ ಮಡಿಕೆ ಮಾಡುವಂಥದ್ದು, ಆ ಮಣ್ಣಿನ ಮಡಿಕೆಯನ್ನು ಮಾಡಿ ಅವನು ಯಾವ ಆಲೋಚನೆಯನ್ನು ಮಾಡ್ಕೊಂಡಿದ್ದಾನೋ ಆ ಆಲೋಚನೆಯಲ್ಲಿ ಆ ಮಡಿಕೆಯನ್ನು ಮಾಡುವಂಥದ್ದು. ಮಡಿಕೆ ಮಾಡಿದ ನಂತರ ಆ ಮಡಿಕೆಯನ್ನು ಬಿಸಿಲಲ್ಲಿಟ್ಟು ಒಣಗಿಸುವಂಥದ್ದು. ಅದು ಒಣಗಿದ ನಂತರ ಒಳಗೆ ತಂದು ಆರಿಸುವಂಥದ್ದು. ಆರಿಸಿ ನಂತರ ಏನು ಮಾಡುವಂಥದ್ದು, ವಾಪಸ್ ಅದನ್ನು ಸುಡುವಂಥದ್ದು. ಆ ಮಡಿಕೆಯನ್ನು ಸುಟ್ಟು ಅದನ್ನು ಯಾವ ರೀತಿಯಲ್ಲಿ ಗಟ್ಟಿಗೊಳಿಸ್ತಾನೋ, ಅದು ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ನೋಡ್ತಾನೋ, ಹಾಗೆಯೇ ನಾನೇನು ಮಾಡ್ತಾನೆ, ಮನಸ್ಸಿನಲ್ಲಿ
ಶಿವಭಕ್ತಿಯನ್ನು ಕೂಡ ಕಡಾಯಿಯ ಹಾಗೆ ದೊಡ್ಡದಾಗಿ ಶಿವಭಕ್ತಿಯನ್ನು ಬೆಳೆಸ್ತಾ ಹೋಗ್ತಾನೆ. ಶಿವನ ಕಾರುಣ್ಯಗಳ ಅಂಬುಗಳೆನ್ನುವುದೇ ಶಿವ ಏನು ಮಾಡ್ತಾನೆ, ಭಕ್ತರಿಗೆ ಕಾರುಣ್ಯಗಳ ಅಂಬುಗಳು ಪಾತ್ರೆಗಳಲ್ಲಿ ನೀರು ತುಂಬುವ ಹಾಗೆ ಶಿವನ ಭಕ್ತಿಯ ಕಡಾಯಿಯಲ್ಲಿ ಶಿವನ ಕರುಣೆ ಎನ್ನುವಂಥದ್ದೇನಾಗತ್ತೆ, ತುಂಬಿ ಹೋಗತ್ತಂತೆ. ಪಾತ್ರೆಯಲ್ಲಿ ನೀರು ತುಂಬಿಸೋದು, ಚಿಕ್ಕ ಪಾತ್ರೆ ಆದರೆ ಬೇಗ ತುಂಬುತ್ತೆ, ದೊಡ್ಡ ಪಾತ್ರೆ ಅದು ತುಂಬಿಸ್ಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ ಅಥವಾ ತುಂಬ ಕಷ್ಟ ಆಗತ್ತೆ. ಹಾಗೆಯೇ ಇವನೇನು ಶಿವ ಅವನ ಭಕ್ತರಿಗೆ ಕಾರುಣ್ಯಗಳ ಅಂಬುಗಳು ಎನ್ನುವಂತಹ ಪಾತ್ರೆಗಳಲ್ಲಿ ಯಾವ ರೀತಿಯಲ್ಲಿ ತುಂಬ್ತಾನೋ ಹಾಗೆ ಶಿವನ ಭಕ್ತಿಯ ಕಡಾಯಿ ದೊಡ್ಡದಾಗಿ, ಶಿವಭಕ್ತಿ ಎನ್ನುವಂಥ ದೊಡ್ಡದಾದ ಕಡಾಯಿಯಲ್ಲಿ ಶಿವನ ಕರುಣೆ ಎನ್ನುವಂಥದ್ದೇನಾಗಿತ್ತು ಹೋಗುತ್ತಂತೆ, ತುಂಬಿ ಹೋಗ್ತಾ ಇದೆಯಂತೆ. ಶಿವಭಕ್ತರಿಗೆ ಆನಂದದೊಳಿಯುತ್ತೆ. ಇವನು ಮಾಡಿರುವಂಥ ಮಣ್ಣಿನ ಮಡಿಕೆಗಳನ್ನು ಏನು ಮಾಡೋದು? ಇವನು ಕುಂಬಾರ, ಮಣ್ಣಿನ ಮಡಿಕೆಗಳನ್ನು ಮಾಡುವಂತಹ ಅವನೇನು ಮಾಡಬೇಕು, ಆ ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡಬೇಕು. ಇವನೇನು ಮಾಡ್ತಾನಂತೆ, ಯಾರಾದರೂ ಶಿವಭಕ್ತರಲ್ಲ ಮಣ್ಣಿನ ಮಡಿಕೆಗಳನ್ನು ಬೇಡಿಕೆಯನ್ನಿಟ್ಟು, ನನಗೆ ಇಂತಹ ಮಡಿಕೆ ಬೇಕು ಅಂತ ಹೇಳಿ ಬೇಡಿಕೆಗಳನ್ನಿಟ್ಟು ಯಾರೆಲ್ಲ ಬರ್ತಾರೋ ಅವರಿಗೇನು ಮಾಡ್ತಾ ಇದ್ದ, ಆನಂದದಿಂದ ಖುಷಿಯಿಂದ ಆ ಮಣ್ಣಿನ ಮಡಕೆಗಳನ್ನು ಕೊಡ್ತಾ ಇದ್ದ. ಕೊಡುವಾಗ ಕೇವಲ ಹಾಗೆ ಕೊಡ್ತಾ ಇಲ್ಲ, ಅವನು ಹೇಗೆ ಕೊಡ್ತಾನೆ, ಕೊಡುವಾಗ ಮಡಕೆಗಳ ಜೊತೆಗೆ ಶಿವಭಕ್ತಿಯನ್ನು ಸೇರಿಸಿಕೊಂಡು ಅವನೇನು ಮಾಡ್ತಾನೆ, ಆ ಶಿವಭಕ್ತರಿಗೆ ಮಣ್ಣಿನ ಮಡಕೆಗಳನ್ನೇನು ಮಾಡ್ತಾ ಇದ್ದಾನಂತೆ, ಕೊಡ್ತಾ ಇದ್ದಾನಂತೆ. ಈ ರೀತಿಯಲ್ಲಿ ಶಿವಭಕ್ತಿಯನ್ನು ಮಾಡ್ತಾ ಶಿವನನ್ನು ಮೆಚ್ಚಿಸುವಂತಹ, ಶಿವನನ್ನು ಒಲಿಸಿಕೊಳ್ಳುವಂತಹ ತನ್ನ ಕಾಯಕ ಏನಿದೆ ಆ ಕಾಯಕವನ್ನು ಅವನು ನಿಷ್ಠೆಯಿಂದ ತುಂಬ ಖುಷಿಯಿಂದ, ತುಂಬ ನನಗೆ ಶಿವನನ್ನು ಒಲಿಸಿಕೊಳ್ಳಲೇಬೇಕು, ತಾನು ಶಿವನನ್ನು ಒಲಿಸಿಕೊಳ್ಳಿಕ್ಕಾಗಿಯೇ ಇರುವಂಥವನು ಅಂತ ಹೇಳಿ ಅವನು ಯೋಚಿಸಿದಾನೆ. ಅದೇ ರೀತಿಯಲ್ಲಿ ಅವನು ಒಲಿಸಿಕೊಳ್ಬೇಕು ಅಂತ ಹೇಳಿದರೆ ಅವನು ಕಂಡು ಹಿಡಿದಂಥ ಮಾರ್ಗ ಯಾವುದು ಅಂತ ಹೇಳಿದರೆ ಅವನು ಮಾಡುವಂತಹ ಕೆಲಸ, ಅವನು ಮಾಡುವಂತಹ ಕೆಲಸವನ್ನೇನು ಮಾಡ್ತಾ ಇದ್ದಾನೆ, ತುಂಬ ನಿಷ್ಠೆಯಿಂದ ಏನು ಮಾಡ್ತಾನೆ, ಆ ಕೆಲಸವನ್ನು ಅವನು ಮಾಡ್ತಾ ಇದ್ದಾನಂತೆ. ಅವನು ತನ್ನ ಕೆಲಸವನ್ನು ಮಾಡಿಕೊಂಡು ಶಿವಭಕ್ತಿಯನ್ನು ಮಾಡಿಕೊಂಡು ಹೊರಗೆ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ, ಹೊರಗೆ ಯಾರಿಗೂ ಗೊತ್ತಿಲ್ಲ ಅವನು ಅಷ್ಟೊಂದು ಶಿವಭಕ್ತ, ಅವನು ಮಾಡುವಂತಹ ಪ್ರತಿಯೊಂದು ವಿಷಯದಲ್ಲೂ ಕೂಡ ಶಿವನನ್ನು ಆರಾಧಿಸ್ತಾ ಇದ್ದಾನೆ, ಶಿವನನ್ನು ಪೂಜಿಸ್ತಾ ಇದ್ದಾನೆ ಅಂತ ಹೇಳಿ ಯಾರಿಗೂ ಗೊತ್ತಾಗದ ಹಾಗೆ ಅವನು ನಿಷ್ಠೆಯಿಂದ ಶಿವನನ್ನು ಪ್ರೀತಿಯಿಂದ ಸಂತೋಷದಿಂದ ಶಿವನನ್ನು ಪೂಜಿಸ್ತಾ ಇದ್ದಾನಂತೆ. ಹೀಗೆ ಅವನೇನು ಮಾಡ್ತಾ ಇದ್ದಾನೆ, ಶಿವನನ್ನು ಒಲಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಈ ರೀತಿಯಾಗಿ ಅವನು ಮಾಡ್ತಾ ಇದ್ದಾನಂತೆ. ಇದನ್ನು ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಆಧಾರವಾಗಿರುವಂತಹ ನಮ್ಮ ದೇಹಕ್ಕೆ ಆಧಾರವಾಗಿರುವಂತಹ ಕೇಂದ್ರ ಸ್ಥಾನವಾಗಿರುವಂತಹ ಮೂಲಾಧಾರ ಚಕ್ರವನ್ನೇ ಗುಂಡಯ್ಯ ಏನು ಅಂತ ತಿಳ್ಕೊಂಡಿದ್ದಾನೆ, ಯೋಗ ಚಕ್ರ ಅಂತ ಹೇಳಿ ತಿಳ್ಕೊಂಡು ಅದನ್ನು ತನ್ನ ದೇಹದಲ್ಲಿ ಅಳವಡಿಸಿಕೊಂಡಿದ್ದಾನೆ. ದೇವರ ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಬೇಕಾಗುವಂತಹ ಕ್ರಿಯೆಗಳು ಯಾವುದೆಲ್ಲ ಇದೆಯೋ, ಆ ಷಡ್ವಿಧ ಭಕ್ತಿ ಯಾವುದಿದೆ, ಆ ಷಡ್ವಿಧ ಭಕ್ತಿಯನ್ನು ತನ್ನಲ್ಲಿ ತಾನು ಅಳವಡಿಸಿಕೊಂಡಿದ್ದಾನೆ, ವೇದೆಯನ್ನಾಗಿ ಮಾಡಿಕೊಂಡಿದ್ದಾನೆ. ವೇದೆಯ ಚಕ್ರಕ್ಕೆ ಜೋಡಿಸಿರುವಂತಹ ಮೊಳೆಯೇ ತಾನು ಅಂತ ಹೇಳಿ ತಿಳ್ಕೊಂಡು ಅವನೇನು ಮಾಡ್ತಾ ಇದ್ದಾನೆ, ಈ ಕಾಯಕವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗಿದ್ದಾರೆ. ಧನ್ಯವಾದಗಳು.